ಹಾಯ್ ಹಲೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಅಮ್ಮ ಮನೆಯಿಂದ ಇಲ್ಲಿಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ತಲೆ ಫುಲ್ಲು ನೋವ್ತಾ ಇದೆ ಗೈಸ್, ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಈ ಒಂದು ವ್ಲಾಗಲ್ಲಿ ಆದಷ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ಹೇಳೋದಕ್ಕಂತಲೇ ಇವಾಗ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಯು ಗೈಸ್ ವಿಲ್ ಡೆಫಿನೆಟ್ಲಿ ಲೈಕ್ ದಿಸ್ ವಿಡಿಯೋ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಗೈಸ್, ವಿಡಿಯೋ ಮಾಡ್ದಿರೋದಕ್ಕಂತೂ ಆಗೋದೇ ಇಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಕಿಪ್ ಡೈಲಿ ವ್ಲಾಗ್. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದೆಲ್ಲ ಬಿಡಿ. ಇದು ನೋಡಿ ಚಾಕ್ಲೇಟ್, ಇದೇನು ಚಾಕ್ಲೇಟ್ ತೋರಿಸ್ತದಲ್ಲ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನನ್ನ ವಾಯ್ಸ್ ಸ್ವಲ್ಪ ಲೋ ಇದೆ ಗೈಸ್, ಇದೊಂದು ವಿಡಿಯೋಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಾಕ್ಲೇಟ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ 1 ಮಂತ್ ಬ್ಯಾಕ್ ನನಗೆ ಒಂದು ಥಾಟ್ ಬಂತು. ಐ ವಿಲ್ ಶೇರ್ ವಿತ್ ಯು, ಓಕೆನಾ, ಏನದು ಥಾಟ್ ಅಂತ. ಸೊ ಇಫ್ ಯು ಗೈಸ್ ವಾಂಟ್ ಟು ಫಾಲೋ ಇಟ್, ನಿಮ್ಗೆ ಅದನ್ನು ಫಾಲೋ ಮಾಡಬೇಕು ಅನಿಸಿದ್ರೆ ಯು ಕ್ಯಾನ್ ಫಾಲೋ ಇಟ್. ಸೊ ಇವಾಗ ವಿ ವಾಂಟ್ ಕ್ಯಾರಿ ಕ್ಯಾಶ್ ಅಲ್ವಾ. ಕ್ಯಾಶ್ ಕ್ಯಾರಿ ಮಾಡಿದ್ರೂ ನಾವು 500 ನೋಟ್ಸ್ ಆ ಥರ ಕ್ಯಾರಿ ಮಾಡ್ತೀವಿ. ಸ್ವಲ್ಪ ಬಿಗ್ ಅಮೌಂಟ್ ಕ್ಯಾರಿ ಮಾಡ್ತೀವಿ. 10 ರೂಪೀಸ್ ಅದರಲ್ಲಿ ಚೇಂಜ್ ಕ್ಯಾರಿನೇ ಮಾಡೋದಿಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನೀವು ಯಾರಿಗಾದ್ರೂ ಕೊಡಬೇಕಾದ್ರೆ 500 ಕೊಡಬಾರ್ದು ಅಂತ ನಾನು ಹೇಳ್ತಾಯಿಲ್ಲ. ಬಟ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ನಾವು ಥಿಂಕ್ ಮಾಡೋದೇ ಹಾಗೆ. ಇವಾಗ ನಮ್ಗೆ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ವಿಲ್ ಗೋ ಫಾರ್ ಲೆಸ್ ಪ್ರೈಸ್, ಓಕೆನಾ. ಸೊ ಹಾಗಾಗಿ ನಾನು ಹಂಗೆ ಹೇಳಿದೆ. ಸೊ ದ ಟಾಪಿಕ್ ಈಸ್ ಏನೇನೋ ಮಾತಾಡ್ತಿರ್ತೀನಿ. ದ ಟಾಪಿಕ್ ಈಸ್, ಇವಾಗ ನಾವು ಟ್ರಾಫಿಕಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಮಕ್ಕಳನ್ನ ಎತ್ಕೊಂಡು ಬರ್ತಾರೆ ಗೊತ್ತಾ, ಏನಾದರೂ ಕೊಡಿ ಅಂತ ಕೇಳಿಕೊಂಡು, ಅಥವಾ ಆ ಥರ ಅಂತಲೇ ಅಲ್ಲ. ನಾವು ಹೊರಗಡೆ ಹೋದಾಗ ವಿಲ್ ಸಿ ಕ್ಯೂಟ್ ಬೇಬೀಸ್ ಆ್ಯಂಡ್ ಆಲ್, ಕ್ಯೂಟ್ ಕಿಡ್ಸ್ ಆ್ಯಂಡ್ ಆಲ್. ಸೊ ಆವಾಗ ನಾವು ದುಡ್ಡು ಕೊಡೋ ಬದಲು ಇಫ್ ವಿ ಹ್ಯಾವ್ ಚಾಕ್ಲೇಟ್ಸ್ ಆರ್ ಬಿಸ್ಕೆಟ್, ಇದು ಚಾಕ್ಲೇಟ್ ಅಂತಲೇ ಅಲ್ಲ, ಮಂಚ್ ಅಂತಲೇ ಅಲ್ಲ, ಚಾಕ್ಲೇಟ್ಸ್ ಬಿಸ್ಕೆಟ್ಸ್ನ ಡ್ಯಾಶ್ ಬೋರ್ಡಲ್ಲಿ ಹಾಕಿ ಬಿಟ್ಬಿಡಿ. ನೀವು ತಿನ್ನೋದಕ್ಕೆ ಸಪ್ರೇಟ್ ತೊಗೊಳ್ಳಿ. ಬಟ್ ಇದೊಂದಕ್ಕೆ ಯಾರಾದರೂ ಬಂದು ಕೇಳಿದ್ರೆ ಕೊಡೋದಕ್ಕೆ, ಅಥವಾ ನಮಗೆ ಅನಿಸುತ್ತೆ ಕೆಲವೊಂದು ಸಲ, ಅಯ್ಯೋ ಬಿಸ್ಕೆಟ್ ಇದ್ದರೆ ಈ ಪಾಪಕ್ಕೆ ಕೊಡ್ಬೋದಿತ್ತಲ್ವ, ಚಾಕ್ಲೇಟ್ ಇದ್ದರೆ ಈ ಪಾಪಕ್ಕೆ ಕೊಡ್ಬೋದಿತ್ತಲ್ವ ಅಂತ. ಸೊ ಹಾಗಾಗಿ ಡ್ಯಾಶ್ ಬೋರ್ಡಲ್ಲಿ ಹಾಕಿ ಬಿಟ್ಬಿಡಿ. ಯಾರಾದರೂ ಬಂದು ನಿಮ್ಮ ಹತ್ರ ಕೇಳಿದಾಗ ಯು ಕ್ಯಾನ್ ಜಸ್ಟ್ ಕೀಪ್ ದ್ಯಾಟ್. ನಿಮಗೆ ಯಾರಿಗಾದ್ರೂ ಕೊಡಬೇಕು ಅನಿಸಿದ್ರೆ ಯು ಕ್ಯಾನ್ ಜಸ್ಟ್ ಕೀಪ್ ದ್ಯಾಟ್ ಅಲ್ವಾ. ಸೊ ಅದೊಂದು ಹ್ಯಾಬಿಟ್ನ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಸಲ ಆಗಿದೆ, ಕೊಡಬೇಕು ಅಂತ ಅನಿಸಿದ್ರೂ ಕೊಡೋದಕ್ಕೇನೂ ಇರೋದಿಲ್ಲ ನಮ್ಮ ಹತ್ರ. ಸೊ ಹಾಗಾಗಿ ನಾವು ಡಿಮಾರ್ಟಿಗೆ ಹೋದಾಗ ಸ್ವಲ್ಪ ಒಂದು 5-6 ಚಾಕ್ಲೇಟ್ಸ್, 1-2 ಬಿಸ್ಕೆಟ್ ಪ್ಯಾಕೆಟ್ಸ್ ಎಲ್ಲ ತೊಗೊಂಡು, ಅಂದರೆ ನಮಗಲ್ಲ ಅದು ಅಂತ ತಗೊಂಡು ಡ್ಯಾಶ್ ಬೋರ್ಡಲ್ಲಿ ಹಾಕಿ ಬಿಟ್ಬಿಡ್ತೀನಿ. ಸೊ ದಟ್ ಯಾರಾದರೂ ಬಂದು ಕೇಳಿದಾಗ ಐ ಕ್ಯಾನ್ ಜಸ್ಟ್ ಕೀಪ್ ದಟ್. ಆರ್ ಎಲ್ಸ್ ನನಗೆ ಕೊಡಬೇಕು ಅನಿಸುತ್ತೆ ಕೆಲವೊಂದು ಸಲ ಪಾಪುಗಳನ್ನ ನೋಡಿದಾಗ. ಸೊ ಆವಾಗ ನಾನೇ ಕೊಡ್ತೀನಿ ಅಷ್ಟೇ. ಓಕೆ ಗೈಸ್, ಈ ವ್ಲಾಗ್ನ ನೈಟ್ ಅಪ್ಲೋಡ್ ಆಗುತ್ತಲ್ವಾ. ಓಕೆ, ಊಟ ಆಯಿತಾ? ಓಕೆ, ಆಮೇಲೆ ಸಿಗ್ತೀನಿ. ಗೈಸ್, ನಾಳೆ ಒಂದು ಫಂಕ್ಷನ್ ಇದೆ. ಅದು ಏನು ಫಂಕ್ಷನು, ಯಾರ ಫಂಕ್ಷನು ಎಲ್ಲ ನಿಮಗೆ ನಾಳೆ ಗೊತ್ತಾಗುತ್ತೆ. ಸೊ ಆ ಫಂಕ್ಷನ್ ಹೋಗೋದಕ್ಕೆ ನೋಡಿ, ಲೈಕ್ ನಾಳೆ ಏಕಾದಶಿ ಇದೆ. ಸೊ ಹಾಗಾಗಿ ಐಬ್ರೋ ಎಲ್ಲ ಮಾಡಿಸೋದು, ಆ್ಯಕ್ಚುಲಿ ನಾಳೆನೇ ಮಾಡಿಸೋಣ ಅಂದ್ಕೊಂಡೆ, ಬಟ್ ಯಾಕೋ ಬೇಡ ಅನಿಸ್ತದೆ. ಸೊ ಅದಕ್ಕೆ ಇವಾಗ ಹೋಗಿ ಮಾಡಿಸ್ಕೊಂಡು ಬರಬೇಕು. ಐಬ್ರೋ ಎಲ್ಲ ಇಷ್ಟು ನಾನು ಮಾಡಿಸೋದೇ ಇಲ್ಲ. ಏನಾದರೂ ಈ ಥರ ಮೇನ್ ಫಂಕ್ಷನ್, ನಮ್ಮವ್ರ ಫಂಕ್ಷನ್ ಅಥವಾ ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಇದ್ರೆ ಅಷ್ಟೇ ನಾನು ಐಬ್ರೋ ಎಲ್ಲ ಮಾಡಿಸೋದು. ಆ ಪೇನ್ ಯಾರಪ್ಪ ತಡ್ಕೋತಾರೆ. ಸೊ ಹಾಗಾಗಿ ಇವಾಗ ಹೋಗಬೇಕು. ಆ್ಯಂಡ್ ಬ್ಯಾಂಗಲ್ಸ್ ತೊಗೊಳೋದಿದೆ, ಸೊ ತಗೊಂಡು ಬರಬೇಕು. ಇವತ್ತು ಬೆಳಗ್ಗೆ ತಾನೇ ನಾನು ಅಷ್ಟು ದೂರದಿಂದ ಬಂದೆ, ಮತ್ತೆ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಸಮ್ಟೈಮ್ಸ್ ಬೇಜಾರಾಗುತ್ತೆ, ನನಗೆ ಇರಿಟೇಟ್ ಆಗುತ್ತೆ ಇಷ್ಟಿಷ್ಟಕ್ಕೂ ಅಷ್ಟು ದೂರ ಹೋಗಬೇಕು ಅಂತ. ಬಟ್ ಎಂತ ಮಾಡೋದಕ್ಕಾಗಲ್ಲ ಅಲ್ಲ.
ಕಮ್ ಲೆಟ್ಸ್ ಕಮ್. ಸೊ ಇವಾಗ ನಾನು ಬೇರೆ ಇವತ್ತು ಎಲ್ಲೂ ಹೋಗೋದಿಲ್ಲ ಅಂದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟೆ. ಬಟ್ ಇವಾಗ ನನಗೆ ಅನಿಸ್ತಿದೆ, ಸೊ ಇವಾಗಲೇ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಟ್ರೆ ನಾಳೆಗೆ ಆರಾಮಾಗಿ ರೆಡಿಯಾಗಿ ಹೋಗ್ಬೋದು. ಎಲ್ಲನೂ ನಾಳೆನೇ ಅಂದರೆ ಒಂಥರ ಒಂದು ಸೆನ್ಸ್ ಅನಿಸುತ್ತೆ, ಹರಿ ಬರಿ ಹೋಗಬೇಕು. ಸೊ ಹೋಗೋಣ ಬನ್ನಿ. ಬಳೆ ತಗೊಳ್ಳೋದಿಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಚಾಲೆಂಜ್ ಏನಪ್ಪ ಅಂತಂದರೆ ನನಗೆ ಗ್ರೀನ್ ಕಲರ್ ಪ್ಲೇನ್ ಬಳೆ ಬರುತ್ತಲ್ವ, ಸೊ ಅದರಲ್ಲಿ ಪರ್ಪಲ್ ಕಲರ್ ಬೇಕು. ಸೊ ಅದು 2 ಅಂಗಡಿನ ಕೇಳಿದೆ, ಆಲ್ರೆಡಿ ಸಿಗಲಿಲ್ಲ. ಬಟ್ ಇನ್ನೊಂದು ನಿಮಗೆ ತೋರಿಸ್ಬೇಕು ಗೈಸ್. ಏನಪ್ಪ ಅಂತಂದರೆ ಇದು ಮಸ್ಟ್ ಕೂಲ್, ಓಕೆನಾ? ಆ್ಯಕ್ಚುಲಿ ಇನ್ನೂ ಕಟ್ತಾ ಇದ್ದಾರೆ. ಬಟ್ ನೋಡಿ, ಈ ವಿಂಡೋ ಸೀಟ್ ಎಲ್ಲ ಸಿಕ್ಬಿಟ್ರೆ ಮಸ್ತ್. ಇಲ್ಲಿಂದಾನೆ ಕುತ್ಕೊಂಡು ಸಾರಿ ಅಲ್ಲಿಂದಾನೆ ಕುತ್ಕೊಂಡು ಯಾರ್ಯಾರು ಬರ್ತಾರೆ ಒಳ್ಳೆ ಟೈಮ್ ಪಾಸ್. ಹೋಗೋಣ ಬನ್ನಿ ಬಳೆ ತಗೊಂಡು. ಇವಾಗ ನೋಡಿ ಎಷ್ಟು ರಶ್ ಆಗಿದೆ. ಗಾಡಿ ನಾನು ಅಲ್ಲೇ ನಿಲ್ಸ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ರಶ್ ಗೊತ್ತಾ, ಆಲ್ಮೋಸ್ಟ್ ಒಂದು 100 ಮೀಟರ್ಸ್ ಫುಲ್ ರಶ್ ಇದೆ. ನಾನು 3-4 ಅಂಗಡಿನ ಕೇಳಿದ್ದೀನಿ ನಿಮ್ಗಂತೆ. ಸೊ ಇಲ್ಲೊಂದು ಅಂಗಡಿ ಇದೆ, ಇಲ್ಲಿ ಕೇಳೋಣ ಬನ್ನಿ. ಹೋಪ್ ಇಲ್ಲಿ ಯಾರಿಗೂ ಸಿಗ್ಲಿ. ಫೈನಲಿ ಸಿಕ್ತು ಪರ್ಪಲ್ ಕಲರ್. ಬಟ್ ನಂಗೆ ಗಾಜಿನ ಬಳೆ ತರ ಬೇಕಿತ್ತು. ಗಾಜಿನ ಬಳೆ ಪರ್ಪಲ್ ಕಲರ್ ಅಲ್ಲಿ ಬರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ತರ ತಗೊಂಡಿದ್ದೀನಿ. ಇದು ಎಷ್ಟು ಗೊತ್ತಾ, ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು ಬಳೆ. ಮೈ ಗಾಡ್, ಯಪ್ಪ ದೇವ್ರೆ. ಸೊ ಬನ್ನಿ ಹೋಗೋಣ. ಊರಿನ ಕಡೆಗೆ ನಮ್ಮ ಪಯಣ ಇವಾಗ. ಈ ತರ ಓಡಾಡ್ತಾ ಇದೀನಿ ನಾನು ಹೊಸಕೋಟೆಯಲ್ಲಿ, ಯಪ್ಪ ದೇವ್ರೆ. ಅಂಡ್ ಇವಾಗ ಹೂವ ತಗೊಳೋದಿಕ್ ಬಂದಿದ್ದೀನಿ. ನಾಳೆ ನಿರ್ಜಲ ಏಕಾದಶಿ ಅಲ್ವಾ ಗೈಸ್, ಹಾಗಾಗಿ ಹೂವ ತಗೊಂಡು ಪೂಜೆ ಮಾಡೋಣ ಅಂತ. ಹೂವ ತಗೊಂಡು ಹೋಗ್ತಾ ಇದೀನಿ. ಆಕ್ಚುಲಿ ನಮ್ಮ ಊರ ಹತ್ರ ಮೇನ್ ರೋಡ್ನೇ ಫುಲ್ ಅಗ್ದಾಕ್ಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ನಂಗೆ ಹೆಂಗ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಮಾಲೂರು ರೋಡ್ ಇಂದಾನೆ ಹೋಗ್ಬೇಕು. ಬಟ್ ಆ ರೋಡಲ್ಲಿ ವಿತೌಟ್ ಹೆಲ್ಮೆಟ್ ಹೋಗೋದಿಕ್ಕೆ ಭಯ ಆಗುತ್ತೆ ಗೈಸ್, ತುಂಬಾ ಗಾಡಿಗಳು ಓಡಾಡುತ್ತಲ್ವಾ, ಹಾಗಾಗಿ. ಗೈಸ್ ಇವಾಗ ತಾನೇ ಮನೆಗೆ ಬಂದೆ. ಸೊ ಇವಾಗ ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಇವತ್ತು ಯಾವ ಟೈಮಲ್ಲಿ ನಾನು ಮನೆ ಬಿಟ್ಟೆ ಅಂತ. ಫುಲ್ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ಬಿಟ್ಟಿದ್ದಾರೆ. ಆಮೇಲೆ ಫುಲ್ಲು ಜಾಮ್, ಎಲ್ಲಿ ಹೋದ್ರೂ ಫುಲ್ ಜಾಮ್ ಜಾಮ್ ಜಾಮ್. ಯಪ್ಪ ಒಂಥರ ಯಾವುದೋ ಬೇರೆ ದೇಶಕ್ಕೆ ಹೋಗ್ಬಂದಂಗೆ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಈಗ ಫೇಸ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ಐಸಲ್ಲಿ ಮಸಾಜ್ ಮಾಡ್ಕೋತೀನಿ, ಸ್ವಲ್ಪ ರಿಲೀಫ್ ಅನಿಸುತ್ತೆ. ಅದಾದಮೇಲೆ ಈಗ ಟೈಮ್ ಇಷ್ಟ ಆಗ್ಬಿಟ್ಟಿದೆ ಗೊತ್ತಾ. ಓಕೆ ಗೈಸ್, ಫೇಸ್ ವಾಶ್ ಆದ್ಮೇಲೆ ಸಿಗ್ತೀನಿ. ಫೇಸ್ ವಾಶ್ ಆದಮೇಲೆ ಸಿಗ್ತೀನಿ ಅಂತ ಹೇಳಿದೆ. ಬಟ್ ಓಕೆ ಗೈಸ್, ಈಗ ಫಸ್ಟ್ ಫೇಸ್ ವಾಶ್ ಮಾಡಬೇಕು. ಐಸಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಹೊರಗೆ ಹೋಗಿ ಬಂದಾಗ ಫಸ್ಟ್ ನಮ್ಮ ಫೇಸ್ನ ವಾಶ್ ಮಾಡ್ಕೋಬೇಕು. ಅಫ್ಕೋರ್ಸ್ ನಾನು ಮಾಸ್ಕ್ ಹಾಕಿರ್ತೀನಿ, ಬಟ್ ಆದ್ರೂ ಫ್ರೆಶ್ ಫೀಲ್ ಆಗಬೇಕು ಅಂದರೆ ಯು ಜಸ್ಟ್ ವಾಶ್ ಯುವರ್ ಫೇಸ್ ಫಸ್ಟ್. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನ್ನ ಲೈಫಲ್ಲಿ ನಾನು ಅಪ್ಪರ್ ಲಿಪ್ಸ್ ಮಾಡಿಸಿರೋದು ಒಂದೇ ಸಲ, ಅದೇ ಫಸ್ಟ್ ಅದೇ ಲಾಸ್ಟ್ ಗೈಸ್. ಐಬ್ರೋ ಮಾಡಿಸ್ಬೇಕಂದ್ರೂ ಅಷ್ಟೇ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕು. ಬಟ್ ಅಪ್ಪರ್ ಲಿಪ್ಸ್ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ, ಅದಕ್ಕೆ ನಾನು ಅಪ್ಪರ್ ಲಿಪ್ಸ್ನ ಮಾಡಿಸಲ್ಲ. ಅದ್ರ ಬದಲು ನಾನು ಈ ಒಂದು ಕಾರ್ಮೆಸಿ ಫೇಶಿಯಲ್ ಎಲೆಕ್ಟ್ರಿಕ್ ಟ್ರಿಮ್ಮರ್ ಇದರಿಂದ ಮನೇಲೆ ನಾನೇ ಮಾಡ್ಕೊಬಿಡ್ತೀನಿ. ಇಟ್ಸ್ ವೆರಿ ಈಸಿ, ಬಟ್ ತುಂಬ ಬೇಗ ರೀಗ್ರೋತ್ ಆಗುತ್ತೆ. ಇದನ್ನ ರಿಮೂವ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಇದನ್ನ ತರಿಸ್ತಾ ಇದ್ದಿದ್ದು ಒಂದು ಸಲ ನೀಟಾಗಿ ಓಪನ್ ಆಗಿಲ್ಲ ಇದು.
ಇದು ಯಾಕೆ ಯೂಸ್ ಆಗುತ್ತೆ ಅಂತಂದರೆ ಲೈಕ್ ನೋಡಿ ಗೈಸ್, ಈ ಐಸ್ನ ನಾವು ಈ ಥರ ಕೈಯಲ್ಲಿ ಇಟ್ಕೊಂಡಿರೋದಕ್ಕಾಗಲ್ಲ ತುಂಬ ಹೊತ್ತು. ಸೊ ಈ ಥರ ಇದ್ರೆ ಆರಾಮಾಗಿ ನಾನು ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ನೋಡಿದ್ರೆ ನನಗೆ ನಾನು ವರ್ಕ್ ಮಾಡ್ತಿದ್ದಾಗ ನಂಗೆ ಆ ಡೇಸೇ ನೆನಪಾಗುತ್ತೆ. ಫಂಕ್ಷನ್ ಅಂತಂದರೆ ಒಂದು ದಿನ ರಜಕ್ಕೆ ಒದ್ದಾಡಬೇಕಿತ್ತು. ಆ್ಯಂಡ್ ಏನೂ ಅರೇಂಜ್ಮೆಂಟ್ಸ್ ಇರ್ತಿರ್ಲಿಲ್ಲ, ಐಬ್ರೋನೂ ಮಾಡಿಸ್ಬೇಕಾಗ್ತಿರ್ಲಿಲ್ಲ. ಇವಾಗ ನಾನು ವರ್ಕ್ ಮಾಡ್ತಿದ್ದೆ, ಜಸ್ಟ್ ಬೆಳಗ್ಗೆದ್ದು ರೆಡಿಯಾಗಿ ಹೋಗೋದು ಅಷ್ಟೇ. ಬಟ್ ಇವಾಗ ಸ್ವಲ್ಪ ಖುಷಿಯಾಗುತ್ತೆ ನನಗೆ. ಅಟ್ ದ ಸೇಮ್ ಟೈಮ್ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ. ಓಕೆ ಗೈಸ್, ಈಗ ನಾನು ಐಸಿಂಗ್ ಎಲ್ಲ ಆದಮೇಲೆ ಐ ಹ್ಯಾವ್ ಜಸ್ಟ್ ಅಪ್ಲೈಡ್ ಸೀರಮ್ ಆ್ಯಂಡ್ ಮಾಯಿಶ್ಚರೈಸರ್, ಲಿಪ್ ಬಾಮ್ ಅಷ್ಟೇ. ಫ್ರೆಶಪ್ ಆಗಿದ್ದಾಯಿತು. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋದು. ಇವತ್ತಿನ ದಿನ ಹೀಗಿತ್ತು, ನಾಳೆ ದಿನ ಚೆನ್ನಾಗಿರುತ್ತೆ ಅಂತ ಬಯಸ್ತಾ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಮೇಕಪ್ ಬ್ರಷಸ್ನೆಲ್ಲ ಹೋಗ್ದಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಓಕೆ ಗೈಸ್, ನಾಳೆ ಸಿಗೋಣ.